ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಬೆಳಗ್ಗೆಯಿಂದ ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ನಿನ್ನೆ ರಾಗಿ ದೋಸೆನ ರೆಡಿ ಮಾಡಿದ್ದೆ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಹುದುಗು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿದ್ದರೆ ಪಡ್ಡು ದೋಸೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಹುದುಗ್ ಬರಬೇಕು ಯಾವಾಗ್ಲೂ ದೋಸೆ ಹಿಟ್ಟು. ಇದನ್ನು ನಾನು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನಾನು ರಾಗಿ ಕಾಳಿಂದ ನಾವು ಯಾವ ರೀತಿ ದೋಸೆ ಮಾಡೋದು ಅಂತ ತೋರಿಸಿದ್ದೆ. ಇದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಕೆಲವೊಂದು ಸಾರಿ ರಾಗಿ ಕಾಳಿರಲ್ಲ, ಆ ಟೈಮಲ್ಲಿ ಹಿಟ್ಟನ್ನು ಬಳಸ್ಕೊಂಡು ನಾವು ದೋಸೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ. ನೀವು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ, ಸೆಟ್ ದೋಸೆ ಥರ ಬೇಕು ಅಂದರೆ ಸೆಟ್ ದೋಸೆ ಥರ, ಎಲ್ಲ ಥರನೂ ನೀವು ಈ ದೋಸೆನ ಮಾಡ್ಕೋಬೋದು. ನಾನು ದೋಸೆ ಮತ್ತು ಪಡ್ಡು ಎರಡೂ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಚಟ್ನಿ ಪುಡಿ ಅದು ಉದುರಿಸ್ಕೊಂಡು ಚಟ್ನಿ ಜೊತೆಗೆ ತಿಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಆಮೇಲೆ ಅಕ್ಕಿ ಕೂಡ ನಾವು ಕಡಿಮೆ ತಿಂದಂಗಾಗುತ್ತೆ. ಬೆಳಗ್ಗೆ ಹೊತ್ತು ಈ ರೀತಿಯಾದಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಇದ್ದರೆ ತುಂಬಾ ರುಚಿ ಕೂಡ ಹೆಲ್ದಿ ಕೂಡ ಇರುತ್ತೆ. ಇವತ್ತು ರಾಗಿ ದೋಸೆ, ಹಾಗೆ ನಾನು ಸ್ವಲ್ಪ ಪಡ್ಡು ಕೂಡ ಮಾಡಿಕೊಂಡೆ. ನನ್ನ ಮಗಳು ದೋಸೆ ತಿಂತೀನಿ ಅಂತ ಹೇಳಿದ್ಲು, ಹಾಗಾಗಿ ಅವಳಿಗೆ ದೋಸೆ ಹಾಕ್ಕೊಟ್ಟು ನಾನು ಪಡ್ಡು ಹಾಕ್ಕೊಂಡು ತಿಂದೆ. ಪಡ್ಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಥರ ಅಂಟ್ಕೊಳಲ್ಲ, ಆ ರೀತಿಯಾಗಿ ಬರುತ್ತೆ. ಈ ರೆಸಿಪಿನ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ನಾನು ತೋರಿಸ್ತೀನಿ. ಹಿಟ್ಟಿಂದನೂ ಕೂಡ ತುಂಬ ಚೆನ್ನಾಗಿ ದೋಸೆ ಪಡ್ಡೆಲ್ಲ ಬರುತ್ತೆ. ಪಡ್ಡನ್ನು ನೀವು ಯೂಶ್ವಲ್ಲಾಗಿ ಅಕ್ಕಿ ಹಾಕಿಬಿಟ್ಟು ಮಾಡಿರೋದನ್ನು ತಿಂದಿರ್ತೀರ. ಈ ರೀತಿ ರಾಗಿದೊಂದು ಸಾರಿ ತಿಂದು ನೋಡಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ. ಈ ರೀತಿಯಾಗಿ ಒಂದು ಸಾರಿ ನೀವು ಟ್ರೈ ಮಾಡಿದ್ರೆ, ಆದಷ್ಟು ಇದಕ್ಕೆ ತುಪ್ಪ ಬಳಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಎಣ್ಣೆಗಿಂತ ತುಪ್ಪ ರುಚಿ ಅನಿಸುತ್ತೆ ರಾಗಿ ಪಡ್ಡಿಗೆ. ಆಮೇಲೆ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಸೇಮ್ ನಾವು ಅಕ್ಕಿದು ಪಡ್ಡು ತಿಂತೀವಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ರುಚಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೇಮ್ ನಾವು ಅದನ್ನು ಯಾವ ರೀತಿಯಾಗಿ ಬೆನೆಸ್ತೀವಲ್ಲ, ಅದೇ ರೀತಿಯಾಗಿ ಇದನ್ನು ಕೂಡ ಬೆನೆಸೋದು. ಕಟ್ಟಿಗೆ, ಈ ರೀತಿ ಕಟ್ಟಿಗೆದೇನಾದ್ರು ಇದ್ದರೆ ಅದರಿಂದನೇ ನೀವು ಆದಷ್ಟು ತಕ್ಕೊಳ್ಳಿ. ಚಮಚೆಯಿಂದ ತೆಗೆದ್ರೆ ಏನಾಗುತ್ತೆ, ನಾನ್ ಸ್ಟಿಕ್ ತವಾ ಒಂದು ಸ್ವಲ್ಪ ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ನೋಡಿ, ಈಸಿಯಾಗಿ ಬಂದ್ಬಿಡುತ್ತೆ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ, ರುಚಿ ಕೂಡ ಇರುತ್ತೆ. ಇದರಿಂದ ನೀವು ಮಸಾಲ ಪಡ್ಡು ಕೂಡ ಮಾಡ್ಕೋಬೋದು. ನಾನಿವತ್ತು ಬರೀ ಪ್ಲೇನ್ ಪಡ್ಡನ್ನು ಮಾಡ್ಕೊತಾ ಇದ್ದೀನಿ. ಮಸಾಲ ಪಡ್ಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ ರುಚಿಯೆಲ್ಲ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಹಾಗೆ ಇವತ್ತು ಹೀರೆಕಾಯಿ ತುಂಬ್ಗಾಯಿ ಮಾಡ್ತಾ ಇದ್ದೆ ನಾನು, ಅದನ್ನು ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕೆ ಇಟ್ಟಿದ್ದೆ. ಅದಕ್ಕೇ ಹೀರೆಕಾಯಿನ ನೋಡಿ ಈ ರೀತಿಯಾಗಿ 4 ಹೋಳು ಮಾಡಿಬಿಟ್ಟು ಕಟ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದ್ರದ್ದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ಹೀರೆಕಾಯಿ ತುಂಬ್ಗಾಯಿ. ನೋಡಿ, ಇಷ್ಟ ಆದರೆ ಇದನ್ನು ತಗೊಂಡ್ಬಿಡ್ತೀನಿ ನಾನು. ಒಂದು 80% ಇದು ಕುದ್ದಿದ್ರೆ ಸಾಕಾಗತ್ತೆ ಫ್ರೈ ಆದರೆ. ಇದನ್ನು ಒಂದು ಪ್ಲೇಟ್ಗೆ ತೆಗಿತೀನಿ. ಈ ಎಣ್ಣೆ ಏನಿದೆಯಲ್ಲ, ಈ ಎಣ್ಣೆನಲ್ಲೇ ನಾವು ಒಂದು ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, 1 ಸ್ಪೂನ್ನಷ್ಟು ಜೀರಿಗೆ, ಹಾಗೆ 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, ಹಾಗೆ ನಾನಿಲ್ಲಿ ಒಂದು 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎರಡನ್ನೂ ಹಾಕ್ಕೊಳ್ಳಿ. ಕೊತ್ತಂಬರಿ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ತಿನ್ನೋದಕ್ಕೆ. ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ, ನೀವು ಎಷ್ಟು ನಿಮಗೆ ರುಚಿಗೆ ಬೇಕೋ ಅಷ್ಟು ಖಾರಕ್ಕೆ ನೀವು ಹಾಕ್ಕೋಬೋದು. ಹಾಗೆ ಇಲ್ಲಿ ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ, ಒಂದು 2-3 ಸ್ಪೂನ್ನಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. 3ರಿಂದ 4 ಸ್ಪೂನ್ನಷ್ಟು ನಾನಿಲ್ಲಿ ಶೇಂಗಾನ ತೊಗೊತಾ ಇದ್ದೀನಿ. ಹುರಿದಿರುವಂಥ ಶೇಂಗಾನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಹುರಿಬೇಕು.
ಉಳ್ಳಾಗಡ್ಡಿ ಕಲರು ಚೇಂಜ್ ಆಗಬೇಕು, ಅಷ್ಟು ಹುರಿಬೇಕು. ಆಮೇಲೆ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ಇದಿಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟವ್ನ ಆಫ್ ಮಾಡಿ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದನ್ನು. ಯಾಕಂದರೆ ಇದಿಷ್ಟು ನಾವು ರುಬ್ಬಬೇಕು, ಬಿಸಿ ಇರಬೇಕಾದ್ರೆ ರುಬ್ಬಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಇದು ತಣ್ಣಗಾಗಕ್ಕೆ ಬಿಡ್ತೀನಿ ನಾನು. ಇದು ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೇ ಇದೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡಿ. ಈ ತುಂಗಾಯಿ ಪಲ್ಯ ನೀವು ರೊಟ್ಟಿ ಚಪಾತಿ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡು ನಾವು ಬಿ ಎಡ್ ಓದಬೇಕಾದ್ರೆ ಅವ್ರ ಅಮ್ಮ ಇದನ್ನು ಮಾಡ್ತಾಯಿದ್ರು, ತುಂಬಾ ರುಚಿಯಾಗಿ ಮಾಡ್ತಿದ್ರು. ನಾನಂತೂ ಫಿಕ್ಸ್ ಅವಳು ಹೀರೆಕಾಯಿ ತುಂಗಾಯಿ ತಂದಾಗ ನಾನು ಅವಳ ಕೈಯಿಂದ ಇಸ್ಕೊಂಡು ತಿಂತಿದ್ದೆ. ಈಗ ನೋಡಿ ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೊತೀನಿ ನಾನು. ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನು ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಎರಡೂ ಹಾಕ್ಕೊಂಡು ಎರಡು ಸಿಡಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿನೂ ಕೂಡ ಹಾಕ್ತೀನಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ಇದು ಫ್ರೈ ಆಗಬೇಕು. ಇದಿಷ್ಟು ಫ್ರೈ ಆದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಹೀರೆಕಾಯಿ, ಆ ಹೀರೆಕಾಯಿನ ಇದಕ್ಕೆ ಹಾಕ್ಕೊಂಬಿಡ್ತೀವಿ. ಇದನ್ನು ಹಾಕ್ಕೊಂಬಿಟ್ಟು ಆ ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳಿ. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋದಾದರೆ ಒಂಚೂರು ನೀರನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನನಗೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು, ಯಾಕಂದರೆ ನನ್ನ ಮಗಳು ಇದನ್ನು ಅನ್ನಕ್ಕೆ ಮತ್ತು ಏನಂದರೆ ಚಪಾತಿಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಉಳಿದವರು ಕೂಡ ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊತೀನಿ. ಈಗ ನೋಡಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಮಿಕ್ಸರ್ ಜಾರಿಗೇ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಬೆಲ್ಲ ಸೇರಿಸಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ. ಎಣ್ಣೆ ಮೇಲೆ ಬರಬೇಕು ಅಷ್ಟು ಇದನ್ನು ಕುದಿಸ್ಕೋಬೇಕು. ಅಂದರೆ ಒಂದು 2-3 ನಿಮಿಷನಾದರೂ ಇದು ಕುದಿ ಬರಬೇಕು. ಈಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಕುದಿಯೋಕೆ ಇಡ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ರೀತಿ ಕುದ್ದಾದಮೇಲೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇಷ್ಟ ಆದರೆ ನಿಮಗೆ ಹೀರೆಕಾಯಿ ತುಂಗಾಯಿ ರೆಡಿ ಆಗುತ್ತೆ. ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕು ಅಂದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೋಬೋದು, ಆದರೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ರುಚಿ ಚೇಂಜ್ ಇರುತ್ತೆ. ಒಂದು ಸಾರಿ ಈ ರೀತಿ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿದೆ ಅಂತ ತಿಳಿಸಿ ನನಗೆ. ನಾನಿವತ್ತು ಚಪಾತಿ ಮಾಡಿದ್ದೆ, ಚಪಾತಿ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು, ಅನ್ನಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಟಿಫಿನ್ಗೆ ಇದನ್ನೇ ಕೊಟ್ಟು ಕಳಿಸಿದ್ದೀನಿ ನಾನಿವತ್ತು, ಚಪಾತಿ ಹೀರೆಕಾಯಿ ತುಂಗಾಯಿ ಪಲ್ಯ. ಅವಳು ಇಷ್ಟಪಟ್ಟು ತಿಂತಾಳೆ, ಅದಕ್ಕೋಸ್ಕರ. ಬೆಳಗ್ಗೆ ದೋಸೆ ತಿಂದು ಹೋದ್ಲು. ಈಗ ಮಧ್ಯಾಹ್ನಕ್ಕೆ ನಮ್ಮ ಊಟ ಸ್ಟಾರ್ಟ್ ಆಗಿದೆ. ಇದಿಷ್ಟು ಮುಗಿಸೋ ಅಷ್ಟರಲ್ಲಿ ಅವಳು ಕೂಡ ಬಂದುಬಿಡ್ತಾಳೆ. ಅವಳದು 3:30ಗೆಲ್ಲ ಸ್ಕೂಲ್ ಬಿಡುತ್ತೆ. ಮನೆಗೆ ಬರೋದಕ್ಕೆ 4 ಗಂಟೆ ಆಗುತ್ತೆ ಅವಳದು ಕೂಡ. ನಾನು ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ಅವಳು ಕೂಡ ಮನೆಗೆ ಬಂದಳು. ನಿನ್ನೆ ನಾನು ಜಾಮೂನ್ ಮಾಡಿದ್ದೆ, ಅದನ್ನು ಅವಳಿಗೆ ಹಾಕ್ಕೊಡ್ತಾ ಇದ್ದೆ ನಾನು. ಗೋಧಿ ಹಿಟ್ಟಿನ ಜಾಮೂನ್ ಇದು. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ. ಯಾರು ನೋಡಿಲ್ಲ ಅಂದರೆ ನೋಡಿ. ಇವತ್ತು ಸ್ವಲ್ಪ ರಸ ಜಾಸ್ತಿ ಮಾಡಿದ್ದೆ, ಯಾಕಂದರೆ ನನ್ನ ಮಗಳಿಗೆ ರಸ ಇಷ್ಟ ಅಂತ ಹೇಳಿದ್ಲು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ. ಹಾಗಾಗಿ ಅವತ್ತು ತುಂಬ ಲಿಮಿಟೆಡಾಗಿ ಮಾಡಿದ್ದೆ ನಾನು. ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೋಬೋದು. ಈಗ ಅವಳಿಗೆ ಇದನ್ನ ಸ್ನ್ಯಾಕ್ಸ್ ಬೇಡಿದ್ಲು, ಇದನ್ನು ಕೊಡ್ತಾಯಿದ್ದೀನಿ ನಾನು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.